ಒಂದು ಬಡ್ಜೆಟ್ ಫ್ರೆಂಡ್ಲಿ ತುಂಬಾನೇ ವೆರೈಟೀಸ್ ಇರುವಂತ ಮನೆ ಊಟ ಪರಿಚಯ ಮಾಡಿಸ್ತಾ ಇದ್ದೇನೆ. ದೋಸೆ ಕೂಡ ಹೆಲ್ತಿ ಆಗಿದೆ, ಯಾಕಂದ್ರೆ ಇದು ತುಪ್ಪದ ದೋಸೆ, ದಂಟಿನ ಸೊಪ್ಪು ಜೊತೆ ಅಲಸಂದೆ ಕಾಳು, ಮೆಣಸಿನ ಹಣ್ಣಿನ ಕಾಯಿ ಚಟ್ನಿ. ಹೆಲ್ತಿ ಮಾತ್ರ ಅಲ್ಲ, ತುಂಬಾನೇ ಟೇಸ್ಟ್ ಇದೆ. ತುಪ್ಪ ಇವರು ಬರೀ ನಂದಿನಿ ತುಪ್ಪ ಮಾತ್ರ ಉಪಯೋಗಿಸೋದು. ತುಪ್ಪದ ದೋಸೆ ಸೂಪರ್ ಟೇಸ್ಟ್ ಇದೆ ಚಟ್ನಿ ಜೊತೆ. ಇಲ್ಲಿ ಯಾವುದೇ ರೀತಿಯಾದ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ, ಸೋಡಾ ಹಾಕೋದಿಲ್ಲ, ಪಕ್ಕ ಮನೆ ಊಟ ನಮ್ಗೆ ಸಿಗುತ್ತೆ. ಚಪಾತಿ ಮತ್ತು ಆಲೂ ಸಬ್ಜಿ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ದು ಒಳ್ಳೆ ಮನೆ ಊಟ ಫೀಲ್ ಕೊಡ್ತಾರೆ. ಅನ್ನ ಸಾಂಬಾರ್ ಬಂದಿದೆ, ಬಿಸಿ ಬಿಸಿ ಇದೆ. ಓಹೋ, ತಿಂತಾ ಇದ್ರೆ ತಿಂತಾನೆ ಇರೋಣ ಅನ್ಸುತ್ತೆ. ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಬಂದಿದೆ. ಇಡ್ಲಿ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಬಾಯಲ್ಲಿ ಹಂಗೆ ಕರಗೋಗ್ಬಿಡ್ತಾ ಇದೆ. ಸಾಂಬಾರ್ ಕೂಡ ತುಂಬಾನೇ ಟೇಸ್ಟಿ ಆಗಿದೆ. ಹೆಲ್ದಿ ಬೆಟ್ಟ ನೆಲ್ಲಿಕಾಯಿ ಜ್ಯೂಸ್ ಬಂದಿದೆ. ಸಕ್ಕರೆ ಹಾಕಿಲ್ಲ, ಸ್ವಲ್ಪ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಮಸಾಲೆ ಹಾಕಿ ಕೊಟ್ಟಿರೋದು. ಸೊ ಡೈಜೆಷನ್ ಗೆ ತುಂಬಾನೇ ಒಳ್ಳೆಯದು. ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ, ಇದು ಕೂಡ ತುಂಬಾನೇ ಡಿಫ್ರೆಂಟ್ ಟೇಸ್ಟ್, ತುಂಬಾನೇ ಚೆನ್ನಾಗಿದೆ. ಮಾಮೂಲಿ ಲೆಮನ್ ಚಿತ್ರಾನ್ನ ಅಲ್ದಿರ ಕೋರಿಯಂಡರ್ ಮತ್ತು ಮಾವಿನಕಾಯಿ ಚಿತ್ರಾನ್ನ ಕೂಡ ಸಿಗುತ್ತೆ. ಮಾವಿನಕಾಯಿ ಚಿತ್ರಾನ್ನ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಾಳೆಕಾಯಿ ಮತ್ತು ಮೆಣಸಿನಕಾಯಿ ಬಜ್ಜಿ ಬಂದಿರೋದು. ಆಯಿಲ್ ಕೂಡ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಹಾಕೋದು. ಬಜ್ಜಿಗಳು ಸಾಯಂಕಾಲದ ಮಾತ್ರ ಸಿಗೋದು. ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪಲ್ಲಿ ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡಿ ಚಟ್ನಿ ಹಾಕಿ ಅರೋಮನೆ ಸಕ್ಕದಾಗಿದೆ. ಓಹೋ, ಈಗ ನಾವು ಮೆಣಸಿನ ಬಜ್ಜಿ ಟ್ರೈ ಮಾಡೋಣ. ಪೂರ್ತಿ ಕ್ಯಾಪ್ಸಿಕಮ್ ನ ಬಜ್ಜಿ ಮಾಡಿರೋದು. ಓಹೋ, ಇದೇನು ಇವರು ಗಾರ್ನಿಶಿಂಗ್ ಮಾಡಿದ್ದಾರೆ, ಒಳ್ಳೆ ಕಾಂಬಿನೇಷನ್. ಇದಕ್ಕಾಗಿ ನಾವು ಹುಡ್ಕೊಂಡ್ ಬರ್ಬೋದು. ಶಾರದಾದೇವಿ ನಗರದಲ್ಲಿ ನ್ಯೂ ಕಾಂತರಾಜ್ ಅರಸ್ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆನೆ ಶ್ರೀ ವೆಂಕಟೇಶ್ವರ ಟಿಫಾನಿಸ್ ಇರೋದು. ಅನ್ನಪೂರ್ಣ ಐ ಹಾಸ್ಪಿಟಲ್ಗೂ ಡಯಾಗ್ನಲ್ ಆಪೋಸಿಟ್. ಪಾರ್ಸಲ್ ಸಿಗುತ್ತೆ, ಜೊತೆಗೆ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ನಾವು ಆರ್ಡರ್ ಮಾಡ್ಕೊಬಹುದು.